ರಾಘವ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುತ್ತಾನೆ. ತನ್ನ ಹೆಂಡತಿ ಮಾಲತಿಯ ಮನೆಯಲ್ಲಿಯೇ ವಾಸವಾಗಿರುತ್ತಾನೆ. ಒಂದು ದಿನ ರಾಘವ್ ತನ್ನ ವರ್ಕ್ ಮಾಡ್ತಾ ಇರುವಾಗ ಮಾಲತಿ ಆತನೊಂದಿಗೆ ಮುದ್ದು ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ರಾಘವ್ ನನಗೆ ತುಂಬಾ ಕೆಲಸ ಇದೆ ಅಂತ ಮಾಲತಿಗೆ ಹೇಳ್ತಾನೆ. ಆಗ ಮಾಲತಿ ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗಿ ಸ್ನಾನ ಮಾಡ್ತಾಳೆ. ಆಗ ಅವಳ ಮೈದುನ ವಿಕ್ಕಿ ಮಾಲತಿಗೆ ಕಾಲ್ ಮಾಡಿ ನಾನು 3 ತಿಂಗಳುಗಳ ಕಾಲ ಸ್ಟಡಿಗೋಸ್ಕರ ನಿಮ್ಮ ಮನೆಯಲ್ಲಿ ಬರಬಹುದಾ ಅಂತ ಕೇಳ್ಕೊಳ್ತಾನೆ. ಆಗ ಮಾಲತಿ ಅದಕ್ಕೆ ಒಪ್ಕೊಳ್ತಾಳೆ. ಬೇಗನೆ ಮನೆಗೆ ಬಾ ಅಂತ ಹೇಳ್ತಾಳೆ. ಮರುದಿನ ವಿಕ್ಕಿ ಮಾಲತಿಯ ಮನೆಗೆ ಬರ್ತಾನೆ. ಆಗ ಅವನನ್ನ ನೋಡಿ ಶಾಕ್ ಆದಂತಹ ರಾಘವ್ ನೀನೇನು ಹೇಳ್ದೆ ಬಂದ್ಬಿಟ್ಟಿದ್ದೀಯಾ ಅಂತ ವಿಕ್ಕಿನ ಕೇಳ್ತಾನೆ. ಆಗ ವಿಕ್ಕಿ ಇಲ್ಲ ನಾನು ಅತ್ತಿಗೆಗೆ ಕಾಲ್ ಮಾಡಿಯೇ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಘವ್ ವಿಕ್ಕಿ ಬರೋ ವಿಷಯ ನೀನು ನನಗೆ ಯಾಕೆ ಹೇಳಲಿಲ್ಲ ಅಂತ ಮಾಲತಿಯನ್ನ ಕೇಳ್ತಾನೆ. ಆಗ ಮಾಲ್ತಿ ನಿನ್ನಿಂದ ಏನೂ ಆಗೋದಿಲ್ಲ ನಿನಗೆ ಹೇಳಿ ಏನು ಪ್ರಯೋಜನ ಇದೆ ಅಂತ ರಾಘವ್ಗೆ ಹೇಳಿ ನೀನೀಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯಾ ಅಂತ ವಿಕ್ಕಿಗೆ ಹೇಳ್ತಾಳೆ. ಆಗ ವಿಕ್ಕಿ ಮಾಲ್ತಿಯ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾನೆ. ಮಾಲ್ತಿ ಅಜ್ಜಿ ಅಂತವರಿಗೆ ನಮಸ್ಕಾರ ಮಾಡಬೇಕು ನಾನಿನ್ನು ಯಂಗ್ ಆಗಿದ್ದೀನಿ ನನ್ನನ್ನ ತಪ್ಪಿಕೋ ಅಂತ ಅವನನ್ನ ತಪ್ಪಿಕೊಳ್ಳುತ್ತಾಳೆ. ಆಗ ಅದನ್ನೆಲ್ಲವನ್ನು ನೋಡಿ ಕೋಪಗೊಂಡಂತಹ ರಾಘವ್ಗೆ ಶಾಕ್ ಆಗುತ್ತೆ. ಮಾಲ್ತಿ ನಿನಗೆ ನಿನ್ನ ರೂಮ್ ತೋರಿಸ್ತೀನಿ ಅಂತ ವಿಕ್ಕಿಯ ಕೈ ಹಿಡ್ಕೊಂಡು ರೂಮ್ ಒಳಗಡೆ ಹೋಗಿ ಇಲ್ಲಿ ನಿನಗೆ ಏನೇ ಅವಶ್ಯಕತೆ ಇದ್ದರೂ ನನ್ನನ್ನ ಕೇಳು ಅಂತ ಅವನ ಹೆಗಲ ಮೇಲೆ ಕೈ ಹಾಕಿಕೊಳ್ಳುತ್ತಾಳೆ. ಆಗ ವಿಕ್ಕಿ ಆಯ್ತು ಅತ್ತಿಗೆ ಅಂತ ಹೇಳಿದ್ರೆ ಮಾಲ್ತಿ ನೀನು ನನಗೆ ಅತ್ತಿಗೆ ಅಂತ ಕರಿಬೇಡ ನನ್ನನ್ನ ಮಾಲು ಅಂತ ಕೂಗು ಇಲ್ಲಿ ನೀನು ನನಗೋಸ್ಕರನೇ ಬಂದಿದ್ದೀಯಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಶಾಕ್ ಆದಂತಹ ವಿಕ್ಕಿ ಏನು ಅಂತ ಕೇಳ್ತಾನೆ. ಆಗ ಮಾಲ್ತಿ ನಿನಗೆ ಇನ್ಮುಂದೆ ಎಲ್ಲ ತಾನಾಗಿನೇ ಅರ್ಥ ಆಗುತ್ತೆ ಬಿಡು ಅಂತ ಹೇಳಿ ಹೋಗ್ತಾಳೆ. ನಂತರ ವಿಕ್ಕಿ ತನ್ನ ಲವರ್ ಸೋನಂಗೆ ಕಾಲ್ ಮಾಡಿ ನಾನು ಕೂಡ ಮುಂಬೈಗೆ ಬಂದು ನಿನ್ನ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ಸಿದ್ದೀನಿ ಅಂತ ಹೇಳ್ತಾನೆ. ಮರುದಿನ ಮಾಲ್ತಿ ರಾಘವನನ್ನ ಇಗ್ನೋರ್ ಮಾಡ್ತಾ ವಿಕ್ಕಿಯನ್ನಷ್ಟೇ ತಿಂಡಿ ತಿನ್ನಿ ಅಂತ ಕರೀತಾಳೆ. ಆಗ ವಿಕ್ಕಿ ಮಾಲು ಅಂತ ಮಾಲತಿಯನ್ನ ಕರೀತಾನೆ. ಶಾಕ್ ಆದಂತಹ ರಾಘವ್ ನೀನು ಮಾಲ್ತಿಯನ್ನ ಮಾಲು ಅಂತ ಯಾಕೆ ಕರೀತಾ ಇದ್ದೀಯಾ ಅಂತ ವಿಕ್ಕಿನ ಬೈತಾನೆ. ಆಗ ಮಾಲ್ತಿ ಹಾಗೆ ಕರೆಯೋದಕ್ಕೆ ವಿಕ್ಕಿಗೆ ನಾನೇ ಹೇಳಿದೀನಿ ನೀನೀಗ ಕಾಲೇಜಿಗೆ ಹೋಗು ಅಂತ ರಾಗೆ ಹೇಳ್ತಾಳೆ. ನಂತರ ವಿಕ್ಕಿ ನಾನು ನಿನಗೊಂದು ಗಿಫ್ಟ್ ತಂದಿದ್ದೀನಿ ಅಂತ ಮಾಲತಿಗೆ ಪಾಯಲ್ ನನ್ನ ಕೊಡ್ತಾಳೆ. ಆಗ ಖುಷಿಯಾದ ಮಾಲತಿ ಆತನಿಗೆ ನೀನೇ ತೊಡಿಸು ಅಂತ ಹೇಳ್ತಾಳೆ. ಆಗ ವಿಕ್ಕಿ ತನ್ನ ಕೈಯಾರೆ ಮಾಲತಿಗೆ ಪಾಯೆಲ್ಲ ಹಾಕ್ತಾನೆ. ನಂತರ ರಾಘವ್ ಕಾಲೇಜಿನಿಂದ ವಾಪಸ್ ಬರ್ತಾನೆ. ಆಗ ವಿಕ್ಕಿ ಹಾಗೂ ಮಾಲ್ತಿ ಪ್ರೈವೇಟ್ ಆಗಿ ರೂಮಲ್ಲಿ ಕೂತ್ಕೊಂಡಿರುತ್ತಾರೆ. ವಿಕ್ಕಿ ಬನಿಯನ್ನಲ್ಲಿನೇ ಇರ್ತಾನೆ. ಇದನ್ನು ನೋಡಿ ಕೋಪಗೊಂಡಂತಹ ರಾಘವ್ ನೀನಿಲ್ಲಿ ಓದೋದಕ್ಕೆ ಬಂದಿದ್ದೀಯಾ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಬಂದಿದ್ದೀಯಾ ಅಂತ ವಿಕ್ಕಿಯನ್ನ ಬೈತಾನೆ. ಆಗ ವಿಕ್ಕಿ ನಿಮಗೆ ಕಷ್ಟವಾದರೆ ಹೇಳ್ಬಿಡಿ ನಾನು ವಾಪಸ್ ಊರಿಗೆ ಹೊರಟು ಹೋಗ್ತೀನಿ ಅಂತ ರಾಹುಲ್ಗೆ ಹೇಳ್ತಾನೆ. ಆಗ ಮಾಲ್ತಿ ಅದೇನು ಬೇಡ ಈ ಮನೆ ನನ್ನ ತಂದೆಯದ್ದು ನಾವಿಬ್ಬರೂ ಬೇರೆ ರೂಮ್ಗೆ ಹೋಗೋಣ ಬಾ ಅಂತ ವಿಕ್ಕಿಯ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಮರುದಿನ ವಿಕ್ಕಿ ಕಾಲೇಜಿಗೆ ಹೋಗ್ತಾನೆ. ರಾಘವ್ ಮಾಲತಿ ಹತ್ರ ಬಂದು ನೀನು ನನ್ನನ್ನ ದೂರ ಮಾಡಬೇಡ ನಾನು ನನ್ನ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿಕೊಳ್ಳುತ್ತೇನೆ ಅಂತ ಮಾಲ್ತಿಗೆ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಆಗ ಮಾಲ್ತಿ ನಿನ್ನ ಅವಶ್ಯಕತೆ ಯಾರಿಗಿದೆ ನಾನು ನನಗೆ ಬೇರೆ ವ್ಯವಸ್ಥೆನೆ ಮಾಡಿಕೊಂಡು ಬಿಟ್ಟಿದ್ದೀನಿ ಅಂತ ಅಂದುಕೊಳ್ಳುತ್ತಾ ವಿಕ್ಕಿಗೆ ಕಾಲ್ ಮಾಡಿ ಕಾಲೇಜಿನ ನಂತರ ಮಾಲ್ಗೆ ಬಾ ನಾವು ಸಿನಿಮಾ ನೋಡೋಣ ಅಂತ ಹೇಳ್ತಾಳೆ. ಈ ಕಡೆ ವಿಕ್ಕಿ ಸೋನಂಗೆ ಮೀಟ್ ಆಗ್ತಾನೆ. ಆಗ ಸೋನಂ ಅಪ್ಪನ 2 ಕಿಡ್ನಿ ಫೇಲ್ ಆಗ್ಬಿಟ್ಟಿದಾವೆ ಆಸ್ಪತ್ರೆಗೆ 10 ಲಕ್ಷ ಹಣ ಬೇಕು ಏನ್ ಮಾಡೋದು ತಿಳಿತಾ ಇಲ್ಲ ಅಂತ ವಿಕ್ಕಿಗೆ ಹೇಳ್ತಾಳೆ. ಆಗ ವಿಕ್ಕಿ ನಾನು ನಿನ್ನ ಟೆನ್ಷನ್ನ ಈಗಲೇ ದೂರ ಮಾಡ್ತೀನಿ ಅಂತ ಸೋನಂಳನ್ನ ಮಾಲತಿಯ ಮನೆಗೆ ಕರ್ಕೊಂಡು ಬರ್ತಾನೆ. ಆಗ ಮಾಲತಿ ವಿಕ್ಕಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾಳೆ. ಆಗ ವಿಕ್ಕಿ ತನ್ನ ಫೋನನ್ನ ಸೈಲೆಂಟ್ ಮಾಡಿ ಸೋನಂ ಜೊತೆ ಮುದ್ದು ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಮನೆಗೆ ಬಂದ ಮಾಲತಿ ವಿಕ್ಕಿ ರೂಮಿಗೆ ಹೋಗಿ ನೋಡ್ತಾಳೆ. ಆಗ ಅಲ್ಲಿ ಅವರನ್ನ ನೋಡಿ ಶಾಕ್ ಆದ ಮಾಲತಿ ಇವಳು ಯಾರು ನೀನು ನನ್ನ ಕಾಲ್ನ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಂತ ವಿಕ್ಕಿಯನ್ನ ಕೇಳ್ತಾಳೆ. ಆಗ ವಿಕ್ಕಿ ನಾನು ಕಾಲೇಜಿನಲ್ಲಿ ಇದ್ದಿದ್ದಕ್ಕೆ ಫೋನ್ ಸೈಲೆಂಟ್ ಮಾಡಿದ್ದೆ ಇವಳು ನನ್ನ ಫ್ರೆಂಡ್ ಸೋನಂ ಇವಳ ತಂದೆ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಹೆಲ್ಪ್ ಬೇಕಾಗಿತ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ ನೀವೇ ಏನಾದ್ರೂ ಹೆಲ್ಪ್ ಮಾಡಿ ಅಂತ ಮಾಲ್ತಿಗೆ ಕೇಳ್ತಾನೆ. ಆಗ ಮಾಲ್ತಿ ಸೋನಂಗೆ ತನಗೆ ಪರಿಚಯ ಇದ್ದ ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳು ನಿಮಗೆ ಹೆಲ್ಪ್ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾಳೆ. ನಂತರ ವಿಕ್ಕಿ ಕೋಪಗೊಂಡಂತಹ ಮಾಲತಿಯನ್ನ ಸಮಾಧಾನ ಮಾಡೋದಕ್ಕೆ
ನೀನು ಕೇವಲ ಮಾತನ್ನಷ್ಟೇ ಆಡ್ತೀಯೋ ಅಥವಾ ಏನಾದರೂ ಮಾಡ್ತೀಯೋ ಅಂತ ಕೇಳ್ತಾನೆ. ಆಗ ಖುಷಿಯಾದ ಮಾಲ್ತಿ ಆತನ ಜೊತೆ ಮುದ್ದು ಮಾಡ್ತಾ ಸ್ವರ್ಗ ಸುಖ ಕಾಣುತ್ತಾಳೆ. ಆಮೇಲೆ 1 ವಾರಗಳ ನಂತರ ಸೋನಂ ಮಾಲತಿಯ ಮನೆಗೆ ಬಂದು, ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಯ್ತು, ಕಡಿಮೆ ಖರ್ಚಿನಲ್ಲಿ ನನ್ನ ತಂದೆಯವರ ಆಪರೇಷನ್ ಕೂಡ ಆಯ್ತು ಅಂತ ಹೇಳಿ ಅವಳಿಗೆ ಸೀರೆಯನ್ನ ಗಿಫ್ಟ್ ಮಾಡ್ತಾಳೆ. ಆಗ ವಿಕ್ಕಿ ಸೋನಂಳನ್ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಾನೆ. ನಂತರ ರಾಘವ್ ಮಾಲತಿಯ ಹತ್ರ ಬಂದು ಅವಳಿಗೊಂದು ಗಿಫ್ಟ್ ಕೊಟ್ಟು, ನಾನೀಗ ಹಾಸ್ಪಿಟಲ್ಗೆ ತೋರಿಸಿಕೊಂಡು ಬಂದಿದ್ದೀನಿ ಅಂತ ಹೇಳಿ ಮಾಲತಿಯನ್ನ ಎತ್ಕೊಂಡು ರೂಮಿಗೆ ಹೋಗಿ ಮುದ್ದು ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮಾಲತಿಗೆ ಖುಷಿಯಾಗುತ್ತೆ. ಅವನ ಜೊತೆ ಮೂವ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ರಾಘವನ ಎನರ್ಜಿ ಖಾಲಿ ಆಗೋಗ್ಬಿಡುತ್ತೆ. ಆಗ ಕೋಪಗೊಂಡಂತಹ ಮಾಲತಿ, ಈಗ ಯಾಕಾಯ್ತು? ನೀನು ನಿಜವಾಗ್ಲೂನೂ ಆಸ್ಪತ್ರೆಗೆ ಹೋಗಿದ್ದೀಯೋ ಇಲ್ವೋ ಅಂತವನ ಮೇಲೆ ರೇಗ. ಆಗ ರಾಘವ್, ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ, ನಿನಗೆ ಸುಳ್ಳು ಹೇಳ್ದೆ ಅಂತ ಹೇಳ್ತಾನೆ. ಆಗ ವಿಕ್ಕಿ ಅದನ್ನೆಲ್ಲ ಕಂದು ಕೇಳಿಸಿಕೊಳ್ತಾ ಇರ್ತಾನೆ. ಮಾಲ್ತಿ, ನಿನ್ನ ಕೈಯಿಂದ ಏನೂ ಆಗೋದಿಲ್ಲ ಅಂತ ರಾಘವ್ ಮೇಲೆ ಕೋಪ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ವಿಕ್ಕಿ ಅಲ್ಲಿಗೆ ಹೋಗ್ತಾನೆ. ಮಾಲ್ತಿ, ನಾನು ಆಗವನನ್ನ ಮದುವೆಯಾಗಿ ತಪ್ಪು ಮಾಡ್ಬಿಟ್ಟೆ. ಅವನಿಂದ ನನಗೆ ಯಾವುದೇ ಸುಖ ಸಿಗ್ತಾ ಇಲ್ಲ. ನಾನು ಅವನಿಗೆ ಡೈವೋರ್ಸ್ ಕೊಡ್ತಾ ಇದೀನಿ, ನೀನು ನನ್ನನ್ನ ಮದುವೆಯಾಗು ಅಂತ ಕೇಳ್ಕೊಳ್ತಾಳೆ. ಆಗ ವಿಕ್ಕಿ, ನಮ್ ಸಂಬಂಧ ಸಮಾಜ ತಪ್ಪು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನೀನು ನನ್ನ ಜೊತೆ ಬೆಡ್ ಹಂಚಿಕೊಳ್ಳುವಾಗ ನಿನಗೆ ಈ ಯೋಚನೆ ಬರ್ಲಿಲ್ವಾ? ನನಗೆ ಅದೇನೂ ಗೊತ್ತಿಲ್ಲ. ನೀನು ನಾಳೆವರೆಗೂ ಟೈಮ್ ಕೊಡ್ತೀನಿ, ನಮ್ ಮದುವೆ ಬಗ್ಗೆ ಥಿಂಕ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಮರುದಿನ ಸೋನುಂ ವಿಕ್ಕಿಗೆ ಅರ್ಜೆಂಟಾಗಿ ಕಾಲ್ ಮಾಡಿ ಕರೆಸಿಕೊಳ್ಳುತ್ತಾಳೆ. ಆಗ ವಿಕ್ಕಿ ಯಾಕೆ ಅಂತ ಕೇಳ್ತಾನೆ. ಆಗ ಸೋನುಂ, ನಾನು ನನ್ನ ತಂದೆಯ ಯೋಗಕ್ಷೇಮದ ನಡುವೆ ಸ್ಟಡಿ ಮಾಡಲೇ ಇಲ್ಲ, ನಾಡಿದ್ದೇ ಎಕ್ಸಾಮ್ ಇದೆ, ನಾನು ಫೇಲ್ ಆಗಬಹುದು ಅಂತ ಅಳ್ತಾಳೆ. ಆಗ ವಿಕ್ಕಿ, ನೀನೇನು ಹೆದರಬೇಡ, ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳಿ ನೇರವಾಗಿ ಮಾಲತಿಯ ಹತ್ರ ಹೋಗಿ, ನಾನು ನಿನ್ನನ್ನ ಮದುವೆಯಾಗೋದಕ್ಕೆ ಒಪ್ಪಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಆಗ ಮಾಲ್ತಿ ಖುಷಿಯಿಂದ ಕುಣಿದಾಡುತ್ತಾಳೆ. ವಿಕ್ಕಿ ಅಪ್ಸೆಟ್ ಆಗಿ ನಿಂತಿರ್ತಾನೆ. ಆಗ ಮಾಲ್ತಿ, ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ವಿಕ್ಕಿ, 2 ದಿನ ಬಿಟ್ಟು ನನ್ನ ಎಕ್ಸಾಮ್ ಇದೆ, ನನಗೆ ನಿನ್ನ ನೆನಪು ಕಾಡ್ತಾ ಸರಿಯಾಗಿ ಸ್ಟಡಿ ಮಾಡೋದಕ್ಕೆ ಆಗ್ಲಿಲ್ಲ, ಹೇಗಾದ್ರೂ ಮಾಡಿ ನನಗೆ ಕ್ವೆಶ್ಚನ್ ಪೇಪರ್ ಸಿಗೋ ಹಾಗೆ ಮಾಡು ಅಂತ ಕೇಳ್ಕೊಳ್ತಾನೆ. ಆಗ ಮಾಲ್ತಿ, ನಾನು ಹೇಗಾದ್ರೂ ಅರೇಂಜ್ಮೆಂಟ್ ಮಾಡ್ತೀನಿ, ನೀನೇನು ಟೆನ್ಷನ್ ತಗೊಳ್ಬೇಡ ಅಂತ ಹೇಳಿ ರಾಘವ್ ಹತ್ರ ಹೋಗಿ ಅವನಿಗೆ ಡೈವೋರ್ಸ್ ಪೇಪರ್ಸ್ ಕೊಟ್ಟು ಸಿಗ್ನೇಚರ್ ಮಾಡು ಅಂತ ಹೇಳ್ತಾಳೆ. ಆಗ ರಾಘವ್, ಪ್ಲೀಸ್ ನನಗೆ ಡೈವೋರ್ಸ್ ಕೊಡಬೇಡ, ನನಗೆ ಇನ್ನೊಂದೇ ಒಂದು ಚಾನ್ಸ್ ಕೊಡು ಅಂತ ಬೇಡಿಕೊಳ್ಳುತ್ತಾನೆ. ಆಗ ಮಾಲ್ತಿ ರಾಘವ್ಗೆ ವೀಕ್ ಹೆಸರು ಹೇಳಿ ಕ್ವೆಶ್ಚನ್ ಪೇಪರ್ ಅಡ್ವಾನ್ಸ್ ಆಗಿ ತರು ಅಂತ ಹೇಳ್ತಾಳೆ. ಮರುದಿನ ಹೆದರಿದ ರಾಘವ್ ಒಂದು ಪೆನ್ ಡ್ರೈವ್ನಲ್ಲಿ ಎಲ್ಲಾ ಕ್ವೆಶ್ಚನ್ ಪೇಪರ್ ತಂದು ಮಾಲ್ತಿಗೆ ಕೊಡ್ತಾನೆ. ಅದನ್ನ ಮಾಲ್ತಿ ವಿಕ್ಕಿಗೆ ಕೊಡ್ತಾಳೆ. ಆಗ ಖುಷಿಯಾದ ವಿಕ್ಕಿ ಅದರ ಪ್ರಿಂಟ್ ತೆಗೆದುಕೊಂಡು ಸೋನಂಗೆ ಕೊಡ್ತಾನೆ. ಆಗ ಸೋನಂ ತುಂಬಾ ಖುಷಿ ಪಡ್ತಾಳೆ. ವಿಕ್ಕಿ, ನೀನು ಇಷ್ಟಕ್ಕೆ ಖುಷಿ ಪಡಬೇಡ, ನಾನು ಈ ಕ್ವೆಶ್ಚನ್ ಪೇಪರ್ಗಳನ್ನ ಕಾಲೇಜಿನಲ್ಲಿ ಸೇಲ್ ಮಾಡಿ ಸಾಕಷ್ಟು ಹಣ ಮಾಡ್ತೀನಿ, ಆಮೇಲೆ ನಾವಿಬ್ಬರು ಮದುವೆಯಾಗೋಣ ಅಂತ ಸೋನಂಗೆ ಹೇಳ್ತಾನೆ. ಆಗ ಅದನ್ನೆಲ್ಲವನ್ನ ನೋಡಿ ಮಾಲ್ತಿಗೆ ಶಾಕ್ ಆಗಿ ಮನೆಗೆ ಹೋಗ್ತಾಳೆ. ನಂತರ ವಿಕ್ಕಿ ಮಾಲ್ತಿ ಹತ್ರ ಹೋಗ್ತಾನೆ. ಆಗ ಮಾಲ್ತಿ, ನಾನು ನಿನ್ನ ಮಗುವಿಗೆ ತಾಯಿ ಆಗ್ತಾ ಇದೀನಿ, ನೀನಿನ್ನು ನನ್ನನ್ನ ಮದುವೆ ಆಗ್ಲೇಬೇಕು ಅಂತ ವಿಕ್ಕಿಗೆ ಹೇಳ್ತಾಳೆ. ಆಗ ವಿಕ್ಕಿ, ಅದು ನನ್ನಿಂದ ಸಾಧ್ಯ ಇಲ್ಲ, ನಾನು ಸೋನಂಳನ್ನ ಪ್ರೀತಿಸ್ತಾ ಇದೀನಿ ಅಂತ ಹೇಳ್ತಾನೆ. ಮೊದಲೇ ಮಾಲ್ತಿ ಸೋನಂಗೆ ತನ್ನ ಹಾಗೂ ವಿಕ್ಕಿ ಅಫೇರ್ ಬಗ್ಗೆ ಹೇಳಿ ಅವಳ ತಲೆ ಕೆಡಿಸಿಬಿಟ್ಟಿರ್ತಾಳೆ. ಹಾಗಾಗಿ ಮಾಲ್ತಿ, ಸೋನಂ ನೀನನ್ನ ಮದುವೆ ಆಗ್ತಾಳೋ ಇಲ್ವೋ ಕೇಳ್ನೋಡು ಅಂತ ವಿಕ್ಕಿಗೆ ಹೇಳ್ತಾಳೆ. ಆಗ ವಿಕ್ಕಿ ಸೋನಂಗೆ ಕಾಲ್ ಮಾಡ್ತಾನೆ. ಆಗ ಸೋನಂ, ನೀನು ದೊಡ್ಡ ಮೋಸ್ಕಾರ ಇದ್ದೀಯಾ, ವಾಪಸ್ ನನಗೆ ಕಾಲ್ ಮಾಡ್ಬೇಡ ಅಂತ ಬೈತಾಳೆ. ಆಗ ಮಾಲ್ತಿ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರೆ ಕೋಪಗೊಂಡಂತಹ ವಿಕ್ಕಿ ಫ್ಲವರ್ ವಾಸ್ನಿಂದ ಮಾಲತಿಯ ತಲೆಗೆ ಹೊಡೆದು ಕೊಲೆ ಮಾಡಿ ಶವವನ್ನ ಗಾರ್ಡನ್ನಲ್ಲಿ ಹೂತು ಹಾಕಿ ವಾಪಸ್ ಮನೆ ಒಳಗಡೆ ಹೋಗ್ತಾನೆ. ಆಗ ಅಲ್ಲಿ ರಾಘವ್ ಮಾಲತಿ ಹಾಗೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರ್ತಾನೆ. ಆಗ ವಿಕ್ಕಿ ಅವಳು ಮಾಲತಿ ಅಂತ ತಿಳ್ಕೊಂಡು, ನಾನು ನಿನ್ನನ್ನ ಈಗಲೇ ಕೊಲೆ ಮಾಡಿದ್ದೀನಿ, ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ಬಿಡ್ತಾನೆ. ಆಗ ರಾಘವ್ ಮಾಲತಿಯ ಮಾಸ್ಕನ್ನ ತೆಗೆದು ಪೊಲೀಸ್ ಅವರಿಗೆ ಫೋನ್ ಮಾಡಿ ವಿಕ್ಕಿ ಮಾಲತಿಯನ್ನ ಕೊಲೆ ಮಾಡಿದ್ದು ಅದನ್ನ ತಾನೇ ಒಪ್ಪಿಕೊಂಡಿದ್ದು ಎಲ್ಲವನ್ನೂ ಪೊಲೀಸರಿಗೆ ಹೇಳ್ತಾನೆ. ಕೊನೆಗೆ ಪೊಲೀಸ್ ಅವರು ವಿಕ್ಕಿಯನ್ನ ಅರೆಸ್ಟ್ ಮಾಡ್ತಾರೆ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಹೇಗಿತ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಸ್ಟೋರಿ ಜೊತೆಗೆ. ಅಲ್ಲಿವರೆಗೂ ಬಾಯ್.